ಹಲೋ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಇತ್ತೀಚೆಗೆ ನನಗೆ ಫೇವ್ರೆಟ್ ಆಗಿರೋಂತಹ ಪೆರಿ ಪೆರಿ ಚಿಕನ್ ಮಂದಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಮಾಡೋಂತಹ ಈ ಪೆರಿ ಪೆರಿ ಚಿಕನ್ ಮಂದಿನ ಹೇಗೆ ಮಾಡೋದು ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಪೆರಿ ಪೆರಿ ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಸ್ವಲ್ಪ ಬಿಸಿನೀರಿಗೆ ಒಂದು 25 ಒಣಮೆಣಸಿನಕಾಯಿನ ಹಾಕ್ಕೊಂಡು ಒಂದು 10 ನಿಮಿಷ ನೆನೆಸಿಡಿ. ಆಮೇಲೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ನಿಂಬೆಹಣ್ಣಿನ ರಸ ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ನಾನು ಒಂದು ಫುಲ್ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಇದರಲ್ಲಿ ಹಾಫ್ ಮಸಾಲೆನ ಹಾಕ್ಕೊಂಡು ನೀಟಾಗಿ ಕಲಸಿ ಒಂದು 4 ಅವರ್ಸ್, ಉಪ್ಪು ಬೇಕು ಅಂತಂದರೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡು ಒಂದು 4 ಅವರ್ಸ್ ಇದನ್ನು ನೆನೆಸಿಡೋಣ. ಈಗ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಆಯಿಲಲ್ಲಿ ಬೇಕಾದ್ರೂ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಏರ್ ಫ್ರೈಯರಲ್ಲೋ ಇಲ್ಲ ಓವನಲ್ಲೋ ಗ್ರಿಲ್ ಮಾಡ್ಕೊಳ್ಳಿ. ಈಗ ಚಿಕನ್ 2 ಸೈಡು ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ನಾವು ಮಂದಿ ರೈಸ್ ಮಾಡ್ಕೊಳ್ಳೋಣ. ನಾನು ಫ್ರೈ ಮಾಡಿದ ಅದೇ ಆಯಿಲ್ನ ಉಪಯೋಗಿಸ್ತಿದ್ದೀನಿ. ನೀವು ಬೇಕಾದರೆ ಒಂದು 1/4 ಕಪ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಂಗೆ ಒಂದು ಈರುಳ್ಳಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು 2 ಡ್ರೈ ಲೆಮನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಇಷ್ಟು ಫ್ರೈ ಆದಮೇಲೆ ನಾವು ಪೆರಿ ಪೆರಿ ಮಸಾಲೆ ಏನು ಉಳಿಸ್ಕೊಂಡಿದ್ವಿ ನೋಡಿ, ಅದು ಒಂದು 2-3 ಸ್ಪೂನಷ್ಟು ಹಾಕಿ ಇದರಲ್ಲಿ ಫ್ರೈ ಮಾಡ್ಕೊಂಬಿಡೋಣ. ಮಸಾಲೆ ಫ್ರೈ ಆಗ್ತಿದ್ದಂಗೆ 1 ಕಿಲೋ ಸೆಲ್ಲ ಬಾಸ್ಮತಿ ರೈಸ್ನ 1 ಅವರ್ ಮುಂಚೆ ನೆನೆಸಿಟ್ಟಿದ್ದೆ, ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 2 ಮ್ಯಾಗಿ ಕ್ಯೂಬನ್ನ ಪುಡಿ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಈ ರೈಸ್ಗೆ ಯಾವ ಚಿಕನ್ ಫ್ಲೇವರು ಇರಲ್ಲ, ಹಂಗಾಗಿ ನಾನು ಮ್ಯಾಗಿ ಕ್ಯೂಬನ್ನ ಹಾಕಿದ್ದೀನಿ. ಇದಕ್ಕೆ ಕುದಿತಿರೋ ನೀರು ಹಾಕ್ಕೊಳ್ಬೇಕು. 1 ಕಪ್ ರೈಸ್ಗೆ 2 ಕಪ್ ನೀರು ಈ ಅಳತೆಯಲ್ಲಿ ಬಿಸಿ ಮಾಡಿ ಹಾಕ್ಕೊಳ್ಳಿ. ಈಗ ಉಪ್ಪಿದೆಯಾ ಅಂತೆಲ್ಲ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಕಮ್ಮಿ ಇದ್ದರೆ ಉಪ್ಪೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಕುದಿಯುವಾಗ ನಾವು ಸಿಮ್ಮಲ್ಲಿಟ್ಟು ಒಂದು 25 ಮಿನಿಟ್ಸ್ ಇದನ್ನು ಬೇಯಿಸಬೇಕಾಗತ್ತೆ. ಸೆಲ್ಲ ಬಾಸ್ಮತಿ ರೈಸ್ ಆಗಿದ್ದಕ್ಕೆ 25 ಮಿನಿಟ್ಸ್. ನಾರ್ಮಲ್ ನೀವು ರೈಸಲ್ಲಿ ಮಾಡೋದಾದರೆ ಒಂದು 10 ಮಿನಿಟ್ಸ್ಗೆಲ್ಲ ಬೆಂದೋಗುತ್ತೆ. ಅಷ್ಟು ನೀರಿನ ಅವಶ್ಯಕತೆಯೂ ಇರೋದಿಲ್ಲ. ನೋಡಿ, ಈಗ ಮಂದಿ ರೈಸ್ ರೆಡಿ ಆಗಿದೆ. ಇದ್ರ ಮೇಲೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನೆಲ್ಲ ಇಟ್ಟುಬಿಟ್ಟು ಇವಾಗ ಇದಕ್ಕೆ ಒಂದು ತಂದೂರಿ ಎಫೆಕ್ಟ್ನ ಕೊಡಬೇಕು. ಅದಕ್ಕೆ ನಾನು ಒಂದು ಬಟ್ಲಲ್ಲಿ ಬಿಸಿ ಮಾಡಿರೋ ಚಾರ್ಕೋಲ್ನ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಮಂದಿ ರೆಡಿ ಆಗಿದೆ. ಇದಕ್ಕೆ ನಾವು ಒಂದು ಕಾಂಬಿನೇಷನ್ ಅಂತಂದರೆ ಒಂದು ಟೊಮೆಟೊ ಚಟ್ನಿ ಮತ್ತು ಮಯೋನೀಸ್. ಅದನ್ನು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 2 ಟೊಮೆಟೊ ಹಣ್ಣು, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 3-4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಅಥವಾ 2 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣು ರಸ ಇಷ್ಟು ಹಾಕಿ ತರಿತರಿಯಾಗಿ ರುಬ್ಬಿದ್ರೆ ಚಟ್ನಿ ರೆಡಿ ಆಗುತ್ತೆ. ಮಯೋನೀಸ್ ಮಾಡೋದಕ್ಕೆ ಡ್ರೈ ಆಗಿರೋ ಮಿಕ್ಸಿ ಜಾರ್ಗೆ ನಾನು 2 ಮೊಟ್ಟೆ ಹಾಕ್ತಾಯಿದ್ದೀನಿ. ವೈಟ್ ಮಾತ್ರ ಹಾಕ್ತಾಯಿದ್ದೀನಿ. ಎಲ್ಲೋ ಬೇಕು ಅಂತಂದರೆ ನೀವು ಹಾಕ್ಕೊಳ್ಳಿ. ಅದಕ್ಕೆ ಉಪ್ಪು, ಸಕ್ಕರೆ, ಪೆಪ್ಪರ್ ಪೌಡರು, ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಎಣ್ಣೆ ಮತ್ತು ಒಂದು ಸ್ವಲ್ಪ ವಿನಿಗರು ಹಾಕಿ ಮಿಕ್ಸಿ ಮಾಡಿದ್ರೆ ಮಯೋನೀಸ್ ರೆಡಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಮಾಡೋಂಥ ಪೆರಿ ಪೆರಿ ಚಿಕನ್ ಮಂದಿನ ನೋಡ್ಕೊಂಡ್ರಲ್ಲ. ನೀವೆಲ್ಲರೂ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಲ್ವ. ಫುಲ್ ಇಂಗ್ರೀಡಿಯೆಂಟ್ಸ್ ಮತ್ತು ಮೆಜರ್ಮೆಂಟ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.